ಎಂಟೆಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಎಂಟೆಳೆ ದಾರಕ್ಕೆ ನಾನು ಆಲ್ರೆಡಿ ಬೀಡ್ಸ್ನ ಪೋಣಿಸಿಟ್ಕೊಂಡಿದ್ದೀನಿ. ಈ ಥರ ಬೀಡ್ಸ್ನ ಹೇಗೆ ಪೋಣಿಸೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಇವಾಗ ನೆಕ್ಸ್ಟು ಈ ಡಿಸೈನ್ಗೆ ನಾನು ಎಂಡಿಂಗಿಂದ ನಾನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇದು ಎಂಡಿಂಗ್ ಅಂತ ತಿಳ್ಕೊಳ್ಳಿ. ಈ ರೀತಿ ಬಟ್ಟೆನ ಉಲ್ಟಾ ಮಾಡ್ಕೋಬೇಕು. ಇದು ಸೀದಾ, ಇದು ಉಲ್ಟಾ. ಈ ರೀತಿ ಎಂಡಿಂಗಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟು ನಾನು ಎಂಡಿಂಗಲ್ಲೇ ಈ ರೀತಿ ಸೀದಾ ಮಾಡಿಕೊಂಡು ಲಾಕ್ ಮಾಡ್ಕೋತೀನಿ. ಗಂಟು ಹಿಂದ್ಗಡೆ ಬರಲಿ ಅಂತ ಈ ರೀತಿ ಲಾಕ್ ಮಾಡ್ಕೊಳ್ಳೋದು. ಇದು ಎಂಡಿಂಗ್. ಈ ರೀತಿ ಎಂಡಿಂಗಲ್ಲಿ ಸೀದಾ ಬಟ್ಟೆನ ಹಿಡ್ಕೊಂಡು ಫಸ್ಟು ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡು ಉಲ್ಟಾ ಮಾಡ್ಕೊಳ್ಳಿ. ಇದು ಉಲ್ಟಾ ಎಂಡಿಂಗ್. ಇದು ಇವಾಗ ಎಂಡಿಂಗಿಂದ ಸ್ಟಾರ್ಟ್ ಮಾಡ್ಕೋಬೇಕು ಈ ಡಿಸೈನ್ನ. ಇವಾಗ 1 2 2 ಚೈನ್ ತೊಗೊಂಡಿದ್ದೀನಿ. 2 ಚೈನ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು 1 2 3 3 ಚೈನ್ ತೊಗೊಂಡಿದ್ದೀನಿ. 3 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಳ್ಳಿ. ನಾವೇನು 2 ಚೈನ್ ತೊಗೊಂಡ್ವಲ್ಲ ಅಲ್ಲಿಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಒಂದು ಕಂಬ. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಳ್ಳಿ. 2 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. 2ನೇ ಕಂಬ ಆಯಿತು. 3 4 5 6 7 8 ಕಂಬ ಹಾಕ್ಕೊಂಡಿದ್ದೀನಿ. ನಾವೇನು 2 ಚೈನ್ ತೊಗೊಂಡಿದ್ವಲ್ಲ ಅಲ್ಲಿಗೆ 3 ಚೈನ್ ತೊಗೊಂಡು 8 ಕಂಬ ತೊಗೊಂಡಿದ್ದೀನಿ ಟೋಟಲ್. ಇವಾಗ ನೆಕ್ಸ್ಟು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದಮೇಲೆ 1 2 2 ಚೈನ್ ತೊಗೊಂಡು ನೆಕ್ಸ್ಟು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ತೊಗೋತಾ ಇದ್ದೀನಿ. ಇವಾಗ ಇದು ಉಲ್ಟಾ ಇತ್ತಲ್ಲ, ಇದನ್ನ ಸೀದಾ ಮಾಡ್ಕೋಬೇಕು. ಈ ರೀತಿ ಸೀದಾ ಮಾಡಿಕೊಂಡು ನೆಕ್ಸ್ಟು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಂಡು ಈ ರೀತಿ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಈ ಥರ ಇಲ್ಲಿಗೆ ನಾವು ಕಂಬ ತಗೋಬೇಕು. ಫಸ್ಟ್ ಮತ್ತು 2 ಕಂಬದ ಮಧ್ಯೆ ನಾನು ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಒಂದು ಕಂಬ ತಗೊಂಡೆ. ಒಂದು ಕಂಬ ಆದಮೇಲೆ ಒಂದು ಚೈನ್. ಇವಾಗ ಚೈನ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮಧ್ಯ ಈ ರೀತಿ ನೋಡಿ ಇಲ್ಲಿಗೆ ನಾನು ನೀಡಲ್ನ ಹಾಕಿ ಕಂಬ ತಗೋತಾ ಇದ್ದೀನಿ. ಒಂದು ಕಂಬ ಮತ್ತೆ ಒಂದು ಚೈನ್, ಮತ್ತೆ ಒಂದು ಕಂಬ ತಗೋತಾ ಇದ್ದೀನಿ. ನೆಕ್ಸ್ಟು ಕಂಬದ ಮಧ್ಯೆ ಒಂದು ಕಂಬ, ಒಂದು ಚೈನ್ ತಗೋಬೇಕು. ಪ್ರತಿಯೊಂದು ಕಂಬದ ಮಧ್ಯ ಒಂದೊಂದು ಕಂಬ, ಮತ್ತೆ ಒಂದು ಚೈನ್ ತಗೊಂಡು ನೆಕ್ಸ್ಟ್ ಕಂಬದ ಮಧ್ಯ ಒಂದು ಕಂಬ ತಗೋತಾ ಇದ್ದೀನಿ. ಇವಾಗ ಮತ್ತೆ ಒಂದು ಚೈನು, ಮತ್ತೆ ಒಂದು ಕಂಬ. ಒಂದು ಚೈನು, ಒಂದು ಕಂಬ. ಮತ್ತೆ ಒಂದು ಚೈನ್ ತಗೊಳ್ಳಿ, ಒಂದು ಕಂಬ.
ಮತ್ತೆ ಒಂದು ಚೈನು. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಲಾಸ್ಟ್ ಕಂಬದ ಮಧ್ಯ ತಗೋತಾ ಇದ್ದೀನಿ. ಈ ರೀತಿ ತಗೋಬೇಕು ನೋಡಿ. 1 2 3 4 5 6 7 8 8 ಕಂಬ ಬಂದಿದೆ. ಮತ್ತು ಒಂದು ಕಂಬ, ಒಂದು ಚೈನು, ಒಂದು ಕಂಬ, ಒಂದು ಚೈನು, ಇದೇ ಥರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಇದನ್ನ ಬಟ್ಟೆನ ಉಲ್ಟಾ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಮತ್ತು ಲಾಸ್ಟ್ ಸ್ಟೆಪ್ನ ಉಲ್ಟಾ ಮಾಡ್ಕೋಬೇಕು. ಇವಾಗ ಥ್ರೆಡ್ ಒಳಗೆ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ವಲ್ಲ, ಆ ಬೀಡ್ಸ್ನ ಈ ರೀತಿ ಒಂದು ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಈ ರೀತಿ ಎರಡು ಕಂಬದ ಮಧ್ಯ ಒಂದು ಚೈನ್ ಹಾಕಿದ್ವಲ್ಲ, ಈ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ನೆಕ್ಸ್ಟು ಒಂದು ಚೈನ್ ಬರುತ್ತಲ್ಲ ಎರಡು ಕಂಬದ ಮಧ್ಯ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಒಂದು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ನೆಕ್ಸ್ಟು ಈ ಎರಡು ಕಂಬದ ಮಧ್ಯ ಚೈನ್ ಇರುತ್ತಲ್ಲ, ಒಂದು ಚೈನು, ಆ ಚೈನಿಗೆ ಒಂದು ಸಿಂಗಲ್ ಕ್ರೋಶೆ. ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶೆ. ಒಂದು ಬೀಡ್ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶೆ. ಒಂದು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಸ್ಟ್ ಕಂಬದ ಮಧ್ಯ ಈ ರೀತಿ ನೋಡಿ, ಕಂಬ ಮತ್ತು ಚೈನ್ ತೊಗೊಂಡಿದ್ವಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಬರುತ್ತೆ ಮೇಲ್ಗಡೆ. ಇದು ಮೇಲ್ಗಡೆ, ಬಟ್ಟೆ ಮೇಲ್ಗಡೆ ಇದು ಈ ರೀತಿ ಬರುತ್ತೆ. 8 ಬೀಡ್ಸ್ ಬರುತ್ತೆ ನೋಡಿ. 1 2 3 4 5 6 7 8. ಫಸ್ಟು 8 ಕಂಬ, ಮತ್ತೆ 8 ಕಂಬ, ಈ ಲಾಸ್ಟಲ್ಲಿ ಕೂಡ 8 ಬೀಡ್ಸ್ ಬರುತ್ತೆ. ಇವಾಗ ನಾವೇನು ಸಿಂಗಲ್ ಕ್ರೋಶೆ ತೊಗೊಂಡಿದ್ವಲ್ಲ, ಅದ್ರ ಪಕ್ಕನೇ ಈ ರೀತಿ ಸ್ಟ್ರೇಟಾಗಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ. ಇವಾಗ ನೆಕ್ಸ್ಟು ನಾವು ಕುಚ್ಚೇನು ಬೇಡ ಅಂದರೆ ಡೈರೆಕ್ಟಾಗಿ ನೀವು ಎರಡು ಚೈನ್ ತೊಗೊಂಡು ಇಲ್ಲಿ ತೊಗೊಂಡ್ವಲ್ಲ, ಇದೇ ರೀತಿ ಆರ್ಚ್ನ ತೊಗೋಬೋದು. ಕುಚ್ಚು ಬೇಕಂದರೆ 3 ಅಥವಾ 4 ಚೈನ್ ಎಕ್ಸ್ಟ್ರಾ ತೊಗೊಂಡು ನೀವು ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟ್ ಆರ್ಚ್ಗೆ ನಾನು 1 2 2 ಚೈನ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ತೊಗೋತಾ ಇದ್ದೀನಿ. ಇವಾಗ 1 2 3 3 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನಾವೇನು ಇಲ್ಲಿ ಬ್ಯಾಕ್ ಸೈಡು 2 ಚೈನ್ ತೊಗೊಂಡಿದ್ವಲ್ಲ, ಆ 2 ಚೈನಿಗೆ ಕಂಬ ತೊಗೋತಾ ಇದ್ದೀನಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಇದೇ ಥರ 8 ಕಂಬ ತೊಗೋಬೇಕು. 8 ಕಂಬ ಹಾಕ್ಕೊಂಡಿದ್ದೀನಿ. 8 ಕಂಬ ಆದಮೇಲೆ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 2 ಚೈನ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ. ಇವಾಗ ಬಟ್ಟೆನ ಸೀದಾ ಮಾಡ್ಕೋಬೇಕು. ಉಲ್ಟಾ ಇದ್ದಿದ್ದನ್ನು ಸೀದಾ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ. ಕಂಬದ ಮಧ್ಯ ಈ ರೀತಿ ಒಂದು ಕಂಬ, ಒಂದು ಚೈನು, ಒಂದು ಕಂಬ.
ಇದೇ ಥರ ಫುಲ್ ಈ ಆರ್ಚ್ ಫುಲ್ ಕಂಪ್ಲೀಟ್ ಆಗೋವರೆಗೂ ತೊಗೊಳ್ಳಿ. ಒಂದು ಚೈನು, ಒಂದು ಕಂಬ, 8 ಕಂಬ ಬರುತ್ತೆ. ಒಂದು ಚೈನು, ಒಂದು ಕಂಬ ತೊಗೊಂಡಿದ್ದೀನಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. 8 ಕಂಬ ಬರುತ್ತೆ ನೋಡಿ. 1 2 3 4 5 6 7 8. ಇವಾಗ ನೆಕ್ಸ್ಟು ನಾವು ಈ ಬೀಡ್ ಲೈನ್ನ ಹಾಕೋಕ್ಕೆ ಬಟ್ಟೆನ ಮತ್ತೆ ಉಲ್ಟಾ ಮಾಡ್ಕೋಬೇಕು. ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಇವಾಗ ಥ್ರೆಡ್ಡಲ್ಲಿ ಪೋಣಿಸ್ಕೊಂಡಿರೋ ಬೀಡ್ಸ್ನ ಈ ರೀತಿ ಎಳ್ಕೊಂಡು ಈ ರೀತಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು 2 ಕಂಬದ ಮಧ್ಯೆ ನಾವೇನು ಒಂದು ಚೈನ್ ತೊಗೊಂಡಿದ್ವಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ತಗೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 2 ಕಂಬದ ಮಧ್ಯ ಒಂದು ಚೈನ್ ಇರುತ್ತೆ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ 8 ಬೀಡ್ಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಲಾಸ್ಟ್ ಇಲ್ಲಿವರೆಗೂ ಕೂಡ ಕಂಟಿನ್ಯೂ ಮಾಡ್ಕೋಬೇಕು. 8 ಬೀಡ್ಸ್ ಬರುತ್ತೆ. ಆರ್ಚ್ ಫುಲ್ಲು ಬೀಡ್ಸ್ನ ಹಾಕಿದ್ದೀನಿ. 8 ಬೀಡ್ಸ್ ಬಂದಿದೆ. 1 2 3 4 5 6 7 8. ಇವಾಗ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಸಿಂಗಲ್ ಕ್ರೋಶೆ ಪಕ್ಕನೇ ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಇವಾಗ ನೆಕ್ಸ್ಟು ನೀವು ಇದೇ ರೀತಿ ಕಂಟಿನ್ಯೂ ಮಾಡೋದಾದರೆ 2 ಚೈನ್ ತೊಗೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಕುಚ್ಚಬೇಕು ಅಂದರೆ 1 2 3 3 ಅಥವಾ 4 ತೊಗೋಬೋದು. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ತೊಗೊಂಡ್ಮೇಲೆ ನೆಕ್ಸ್ಟು 1 2 2 ಚೈನ್ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ತೊಗೊಂಡು ನೆಕ್ಸ್ಟು ನಾವೇನು ಇದು ಆರ್ಚ್ನ ಸ್ಟಾರ್ಟ್ ಮಾಡ್ಕೊಂಡ್ವಲ್ಲ 3 ಚೈನ್ ತೊಗೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಈ ರೀತಿ ಲಾಕ್ ಮಾಡ್ಕೊಂಡಿದ್ಮೇಲೆ 3 ಚೈನ್ ತೊಗೊಂಡ್ರೆ ಇಲ್ಲಿ ಕುಚ್ಚು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಈ ರೀತಿ ಆರ್ಚ್ ಬರುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಕುಚ್ಚು ಬೇಡ ಅಂದರೆ ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಕುಚ್ಚು ಬೇಕು ಅಂದರೆ ಈ ರೀತಿ ಒಂದು ಆರ್ಚ್ ಆದಮೇಲೆ ಒಂದು ಡಿಸೈನ್ ಆದಮೇಲೆ ಇಲ್ಲಿಗೆ ಒಂದು ಕುಚ್ಚು ಬರೋ ಥರ 3 ಚೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ 3 ಡಿಸೈನ್ನ ನಾನು ಕುಚ್ಚು ಹಾಕ್ದೇ ಹಾಕೋಕ್ಕೆ ಕಂಟಿನ್ಯೂ ಹಾಕಿದ್ದೀನಿ. ಇಲ್ಲಿ ಲಾಸ್ಟ್ ಒಂದು ನಿಮ್ಗೆ ತೋರ್ಸೋಕ್ಕೆ ಅಂತ 3 ಚೈನ್ ಹಾಕಿದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ. ನೆಕ್ಸ್ಟ್ ಡಿಸೈನು ಲಾಸ್ಟಲ್ಲಿ ಕೂಡ 3 ಚೈನ್ ಹಾಕಿದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ. ಇವಾಗ ಲಾಸ್ಟ್ ಎಂಡಲ್ಲಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು ನಾನು 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಳೆದ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಕುಚ್ಚು ಕಟ್ಕೋಬೋದು. ಇಲ್ಲಿ ಕುಚ್ಚು ಕಟ್ತೇನೆ ಈ ರೀತಿ ಕೂಡ ಹಾಕ್ಬೋದು. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಕುಚ್ಚು ಕೂಡ ಕಟ್ಟಿದ್ದೀನಿ ನೋಡಿ. ಈ ರೀತಿ ಕಾಣಿಸುತ್ತೆ ಕುಚ್ಚು ಕಟ್ಟಿದ್ರೆ. ಈ ಡಿಸೈನ್ಗೆ ನೀವು 600 700ವರೆಗೂ ಚಾರ್ಜ್ ಮಾಡ್ಬೋದು. ಈ ರೀತಿ ಡಿಸೈನ್ ಬರುತ್ತೆ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.